SIP ಮಾಡಬೇಡಿ. 2000 रुपए की SIP. 5,000 SIP. ಈ ಎಲ್ಲ ಇನ್ಫ್ಲೂಯೆನ್ಸರ್ಸು ಎಲ್ಲ ಟೈಮ್ ಏನು ಹೇಳ್ತಾರೆ ಅಂದರೆ SIP ಮಾಡುವರು, ಸೇವಿಂಗ್ಸ್ ಮಾಡಿ, ದುಡ್ಡು ಸೇವ್ ಮಾಡಿ. ಅದರಲ್ಲೂ ಕೆಲವ್ರು ಹೇಳೋದು ಏನಪ್ಪ ಅಂದರೆ ಇನ್ಶೂರೆನ್ಸ್ ತಗೊಳ್ಳಿ, ಏನೇ ಆದರೂ ನಿಮ್ಮ ದುಡ್ಡು ಸೇವ್ ಆಗುತ್ತೆ ಅಂತ. ಇದನ್ನ ಕೇಳಿ ನಮ್ಮ ಜನ ಪಾಪ ಏನು ಮಾಡ್ತಾರೆ ಅಂದರೆ ಗೂಗಲ್ಗೆ ಹೋಗಿ ಚೀಪೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಸರ್ಚ್ ಮಾಡಿ ಫಸ್ಟ್ ಕಾಣಿಸೋ ಪ್ಲಾನ್ ತಗೋತಾರೆ. ಅದು ಯಾವ ಕಂಪನಿ ಏನು ಕವರ್ ಕೊಡುತ್ತೆ ಏನು ನೋಡಲ್ಲ. 5,000ಗೆ ನನಗೆ 10 ಲಕ್ಷ ಕವರ್ ಸಿಕ್ತು ಗುರು ಅಂತ ಮೆರೀತಾರೆ. ಆದರೆ ಅದೇ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನು ಎಷ್ಟು ಡಬ್ಬಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಬರೀ ಕ್ಲೇಮ್ ಟೈಮ್ ಅಲ್ಲಿ ಅಲ್ಲ ಗುರು, ಪಾಲಿಸಿ ಕೂಡ ನಿಮ್ಗೆ ಏನು ಬೆನಿಫಿಟ್ಸ್ ಕೊಡಲ್ಲ. ಅಂಡ್ ಇವೆಲ್ಲ ಏನಕ್ಕೆ? ಬಿಕಾಸ್ ಯು ಡಿಸೈಡೆಡ್ 3,000 ಉಳಿಸ್ಬಿಡೋಣ ಅಂತ. ಗುರು, ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಚೀಪ್ ಪಾಲಿಸಿ ಅಂದ್ರೆ ಡಿಸ್ಕೌಂಟ್ ರೇಟ್ ಅಲ್ಲ, ಅದು ಫ್ಯೂಚರ್ ಹಾಸ್ಪಿಟಲ್ ಬಿಲ್ಗೆ ಕತ್ರಿ ಹಾಕತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ ಇನ್ನು. ಈ ವಿಡಿಯೋ ಅಲ್ಲಿ ನಾನು ನಿಮ್ಗೆ ಡಿಟ್ಟೋ ಇಂದ ಪಾಲಿಸಿ ತಗೊಳ್ಳಿ ಅಂತ ಫೋರ್ಸ್ ಮಾಡಲ್ಲ. ಯಾವುದೇ ಪಾಲಿಸಿ ತಗೊಳ್ಳಿ, ಎಲ್ಲಿಂದ ಬೇಕಾದ್ರೂ ತಗೊಳ್ಳಿ, ಆದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡಿ ತಗೊಳಕ್ಕೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿ, ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದೇ ರಿಕ್ವೆಸ್ಟ್ ರೀ, ನಾವು ಕನ್ನಡದಲ್ಲಿ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡಬೇಕು ಅಂದ್ರೆ ನಿಮ್ ಸಪೋರ್ಟ್ ಬೇಕೇ ಬೇಕು. ಸಪೋರ್ಟ್ ಕೊಡಕ್ಕೆ ಪ್ಲೀಸ್ ಈ ವಿಡಿಯೋನ ಫಸ್ಟ್ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಡಿಟ್ಟೋ ಕನ್ನಡ ಚಾನೆಲ್ಗೆ ನಿಮ್ ಪ್ರೀತಿ ತೋರಿಸಿ ಅಂತ ಹೇಳಿ ಈಗ ವಿಡಿಯೋ ಒಳಗ್ ಹೋಗೋಣ ಬನ್ನಿ. ನನ್ನ ಫ್ರೆಂಡು ಮಂಜು ಅಂತ ಇದ್ದಾನೆ, ಅವನದೇ ಎಕ್ಸಾಂಪಲ್ ತಗೋತೀನಿ. 2 ವರ್ಷ ಹಿಂದೆ ಹೆಲ್ತ್ ಇನ್ಶೂರೆನ್ಸ್ ತಗೊಂಡ, ಕಾಲ್ ಹಾಕ್ದ, ಬ್ರೋ 10 ಲಕ್ಷ ಕವರ್ ಸಿಕ್ತಿದೆ, ಪ್ರೀಮಿಯಂ ಬರೀ 5,000 ರೂಪಾಯಿ, ನೀನ್ ಹೇಳೋ ಪಾಲಿಸಿ ನೋಡ್ದೆ ಅದು 8,000 ಇತ್ತು, 3,000 ಉಳಿಸ್ದೆ, ಹೆಂಗೆ ನಾವು ಅಂತ ಮೆರಿತಿದ್ದ. ನಾನ್ ಹೇಳ್ದೆ, ಗುರು ಎಷ್ಟ್ ಮೆರಿತೀಯ ಮೆರಿ, ಯಾಕಂದ್ರೆ ನೀನು ಈಗ 3,000 ಉಳಿಸಿದ್ಯಾ, ಆದ್ರೆ ಆಮೇಲೆ ನೀನೇ ನಿನ್ ಕೈಯಾರೆ ದುಡ್ಡು ಹಾಕ್ಬೇಕು ಕ್ಲೇಮ್ ಟೈಮ್ ಅಲ್ಲಿ. ಏನ್ ಗುರು ಹಿಂಗ್ ಹೇಳ್ತಿದ್ಯಾ ಅಂತ ಕೇಳ್ದ ನನ್ಗೆ. ಸೊ ಅದಕ್ಕೆ ನಾನು ಅವ್ನ್ ಪಾಲಿಸಿ ನೋಡ್ದೆ. ಅಂಡ್ ಇದು ನಿಮ್ ಪಾಲಿಸಿಲೂ ಇರ್ಬೋದು ಈ ಕ್ಲಾಸಸ್ ಗಳು, ಎಕ್ಸ್ಕ್ಲೂಷನ್ಸ್. ಸೊ ನೀಟಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ನಾನು ಅವ್ನ್ಗೆ ತೋರಿಸಿದ್ದು ಅವ್ನ್ ಪಾಲಿಸಿಲಿ ಡಿಸೀಸ್ ವೈಸ್ ಸಬ್ಲಿಮಿಟ್ ಇತ್ತು. ನಿನ್ ಪಾಲಿಸಿ ಕವರ್ 10 ಲಕ್ಷ ಅಂತ ಇದೆ, ಸರಿ ಪರವಾಗಿಲ್ಲ, ಬಟ್ ಆಕ್ಚುಲ್ ಟ್ರೀಟ್ಮೆಂಟ್ ಗೆ ಫುಲ್ 10 ಲಕ್ಷ ಯೂಸ್ ಮಾಡಕ್ ಆಗಲ್ಲ. ಇಲ್ಲಿ ನೋಡು, ಕ್ಯಾಟ್ರಾಕ್ಟ್ ಗೆ ಸೆಪರೇಟ್ ಲಿಮಿಟ್ ಇದೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಗೆ ಸೆಪರೇಟ್ ಲಿಮಿಟ್ ಇದೆ, ಕೆಲವು ಸರ್ಜರೀಸ್ ಗೆ ಸೆಪರೇಟ್ ಕ್ಯಾಪ್ ಇದೆ. ಅಂದ್ರೆ ಪಾಲಿಸಿ ಮೇಲೆ 10 ಲಕ್ಷ ಕವರ್ ಅಂತ ಬರ್ದಿದೆ. ಆದ್ರೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ಸ್ ಗಳಿಗೆ ಇನ್ಶೂರರ್ಸ್ ಏನ್ ಮಾಡ್ತಾರೆ ಅಂದ್ರೆ, ನಾವು ನಿಮ್ಗೆ ಬರೀ 50,000 ಕೊಡ್ತೀವಿ, 75,000 ಕೊಡ್ತೀವಿ, ಬರೀ 1 ಲಕ್ಷ ಕೊಡ್ತೀವಿ ಅಂತ ಕ್ಯಾಪ್ ಹಾಕ್ತಾರೆ. ಪಾಲಿಸಿ ಒಳಗೆ ಸಬ್ಲಿಮಿಟ್ ಇದ್ರೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಗೆ ಅವರು ಲಿಮಿಟ್ ಹಾಕ್ಬೋದು. ಅದ್ಮೇಲೆ ಬಿಲ್ ಎಷ್ಟು ಬಂದ್ರು ಎಕ್ಸ್ಟ್ರಾ ನಿನ್ ಪಾಕೆಟ್ ಇಂದಾನೆ ಹೋಗೋದು. ಅದಕ್ಕೆ ಹೇಳೋದು, ಚೀಪ್ ಪ್ಲಾನ್ ಅಲ್ಲಿ ಕವರ್ ಅಮೌಂಟ್ ನೋಡಿ ಖುಷಿ ಪಡಬೇಡಿ, ಕವರ್ ಯೂಸ್ ಮಾಡಕ್ಕೆ ಕಂಡೀಷನ್ಸ್ ಹೇಗಿದೆ ಅಂತ ಪ್ಲೀಸ್ ಚೆಕ್ ಮಾಡಿ. ಸರಿ, ಸೆಕೆಂಡ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ರೂಮ್ ರೆಂಟ್ ರೆಸ್ಟ್ರಿಕ್ಷನ್. ಇದಂತೂ ಯಾರು ನೋಡಲ್ಲ, ಎಲ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ನಿಮ್ ಪಾಲಿಸಿ ರೂಮ್ ರೆಂಟ್ ಲಿಮಿಟ್ ನ 1% ಆಫ್ ಸಮ್ ಇನ್ಶೂರ್ಡ್ ಗೆ ಕ್ಯಾಪ್ ಮಾಡಿದ್ದಾರೆ. ಸೊ ಇದ್ರ ಅರ್ಥ ಏನಂದ್ರೆ 5 ಲಕ್ಷ ಕವರ್ ಇದ್ರೆ 5,000 ಪರ್ ಡೇ ರೂಮ್ ರೆಂಟ್ ತಗೋಬಹುದು. 10 ಲಕ್ಷ ಇದ್ರೆ 10,000. ಏನ್ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀರಾ ನೀವು. ಬಟ್ ಬೆಂಗಳೂರು, ಮೈಸೂರು, ಮುಂಬೈ, ಡೆಲ್ಲಿ ತರ ಸಿಟೀಸ್ ಅಲ್ಲಿ ಡೀಸೆಂಟ್ ಪ್ರೈವೇಟ್ ಹಾಸ್ಪಿಟಲ್ ರೂಮ್ ತಗೊಂಡ್ರೆ ರೂಮ್ ರೆಂಟ್ ಈಸಿಯಾಗಿ ಲಿಮಿಟ್ ಎಕ್ಸಿಡ್ ಆಗುತ್ತೆ. ಮಂಜು ಹೇಳ್ದ, ಗುರು ರೂಮ್ ರೆಂಟ್ ಎಕ್ಸ್ಟ್ರಾ ಕಾಸ್ಟ್ ನಾನೇ ಪೇ ಮಾಡ್ತೀನಿ ಬಿಡು ಗುರು ಅಂತ. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ನಾನ್ ಹೇಳಿದೆ, ಪ್ರಾಬ್ಲಮ್ ಅಲ್ಲೇ ಇರೋದು ಗುರು. ರೂಮ್ ರೆಂಟ್ ಲಿಮಿಟ್ ಎಕ್ಸಿಡ್ ಮಾಡಿದ್ರೆ ಇನ್ಶೂರರ್ ಬರೀ ರೂಮ್ ರೆಂಟ್ ಡಿಫರೆನ್ಸ್ ಕಟ್ ಮಾಡಲ್ಲ, ಪ್ರಪೋರ್ಷನಲ್ ಡಿಡಕ್ಷನ್ ಅಪ್ಲೈ ಮಾಡ್ತಾರೆ. ಅಂದ್ರೆ ಡಾಕ್ಟರ್ ಫೀಸು, ನರ್ಸಿಂಗ್ ಚಾರ್ಜಸ್, OT ಚಾರ್ಜ್, ಸರ್ಜರಿ ಚಾರ್ಜ್, ಮೆಡಿಸಿನ್ ಬಿಲ್ ನ ಬೇರೆ ಬೇರೆ ಪಾರ್ಟ್ಸ್ ಅಲ್ಲಿ ಡಿಡಕ್ಷನ್ ಆಗ್ಬೋದು. ಸೊ 3,000 ಎಕ್ಸ್ಟ್ರಾ ರೂಮ್ ಗೆ ಹೋಗಿ ಫೈನಲ್ ಬಿಲ್ 70,000, 80,000, 1 ಲಕ್ಷ ತನಕನೂ ಆಗ್ಬೋದು. ಅಂಡ್ ಯು ಹ್ಯಾವ್ ಟು ಪೇ ಔಟ್ ಆಫ್ ಪಾಕೆಟ್. ನಿಮ್ಗೆ ಚೀಪ್ ಪ್ಲಾನ್ ಅಲ್ಲಿ ರೂಮ್ ರೆಂಟ್ ಕ್ಯಾಪ್ ಇದ್ದೇ ಇರುತ್ತೆ. ಅದು ಸ್ಮಾಲ್ ಕ್ಲಾಸ್ ಅಲ್ಲ, ಅದು ಕ್ಲೇಮ್ ಅಮೌಂಟ್ ಅಲ್ಲಿ ಸೈಲೆಂಟ್ ಆಗಿ ದೊಡ್ಡ ಕತ್ರಿಗುರು. ಸರಿ, ಮೂರನೇ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕೋ ಪೇಮೆಂಟ್. ನಿನ್ ಪಾಲಿಸಿಯಲ್ಲಿ 20% ಕೋಪೆ ಇದೆ ಅಂತ ಹೇಳಿದೆ ಮಂಜುಗೆ. ಅವನು ಫುಲ್ ಸೈಕ್ ಆಗೋಗ್ಬಿಟ್ಟ. ಕೋಪೆ ಅಂದ್ರೆ ಏನ್ ಮಗ ಅಂತ ಕೇಳ್ದ. ಹಾಸ್ಪಿಟಲ್ ಬಿಲ್ಲು 5 ಲಕ್ಷ ಬಂದ್ರೆ ಇನ್ಶೂರರ್ ಫುಲ್ 5 ಲಕ್ಷ ಪೇ ಮಾಡಲ್ಲ, 20% ನೀನ್ ಹಾಕ್ಬೇಕು, 80% ಮಾತ್ರ ಅವ್ರು ಕೊಡೋದು. ಸೊ 5 ಲಕ್ಷ ಬಿಲ್ ಅಲ್ಲಿ 1 ಲಕ್ಷ ನೀನೇ ಪೇ ಮಾಡ್ಬೇಕು. ಕ್ಯಾಶ್ಲೆಸ್ ಕ್ಲೇಮ್ ಆದ್ರೂ ನೀ ಪೇ ಮಾಡ್ಬೇಕು, ಪಾಲಿಸಿ ಆಕ್ಟಿವ್ ಇದ್ರೂ ನೀನೇ ಪೇ ಮಾಡ್ಬೇಕು. ಬಿಕಾಸ್ ನೀನ್ ಪಾಲಿಸಿ ಬೈ ಮಾಡುವಾಗ ಆಲ್ರೆಡಿ ಅಗ್ರಿ ಮಾಡಿದ್ಯಾ, ನಾನು 20% ಕೊಡ್ತೀನಿ ಅಂತ. ಅವ್ನು ಹೇಳ್ತಾನೆ, ಬ್ರೋ ಇದನ್ನ ಏಜೆಂಟ್ ಹೇಳಲೇ ಇಲ್ಲ. ನಾನು ಹೇಳಿದೆ, ಹೌದು ಗುರು, ಚೀಪ್ ಪ್ಲಾನ್ ಅಲ್ಲಿ ಇದೇ ಪ್ರಾಬ್ಲಮ್. ಪ್ರೀಮಿಯಂ ಡಿಸ್ಕೌಂಟ್ ಹೈಲೈಟ್ ಮಾಡ್ತಾರೆ, ಕೋಪೆ ಕ್ಲಾಸ್ ಸ್ಮಾಲ್ ಪ್ರಿಂಟ್ ಅಲ್ಲಿ ಬರಿ ಮಾಡಿರ್ತಾರೆ. ಅದಕ್ಕೆ ಪಾಲಿಸಿ ವರ್ಡಿಂಗ್ ಓದ್ಬೇಕು ಗುರು ಅಂದೆ. ಎಸ್ಪೆಷಲಿ ಯಂಗ್ ಪೀಪಲ್, ಫ್ಯಾಮಿಲೀಸ್, ರೆಗ್ಯುಲರ್ ಹೆಲ್ತ್ ಇನ್ಶೂರೆನ್ಸ್ ಬಯರ್ಸ್ ಈ ಕ್ಲಾಸ್ ನ ಅವಾಯ್ಡ್ ಮಾಡಲೇಬೇಕು. ಸೀನಿಯರ್ ಸಿಟಿಸನ್ಸ್ ಕೇಸ್ ಅಲ್ಲಿ ನಾವು ಇದನ್ನ ಅನ್ಅವಾಯ್ಡಬಲ್ ಅಂತ ಹೇಳ್ತೀವಿ, ಬಟ್ ಸ್ಟಿಲ್ ಕಂಪೇರ್ ಮಾಡಬೇಕು. 2,000 ಪ್ರೀಮಿಯಂ ಉಳ್ಸಕ್ ಹೋಗಿ 1 ಲಕ್ಷ ಕೊಡೋ
ತಗೊಳಕ್ ಹೋಗ್ಬೇಡ್ರಿ, ಕೋಪೆ ಇರೋ ಪಾಲಿಸಿ ತಗೊಳಕ್ಕೆ ಹೋಗ್ಬೇಡಿ. ಸರಿ, ಫೋರ್ತ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕನ್ಸ್ಯೂಮೇಬಲ್ಸ್ ಕವರ್ ಇರಲ್ಲ. ನೋಡ್ಗುರು, ಸಿಂಪಲ್ ಆಗಿ ಹೇಳ್ತೀನಿ. ಹಾಸ್ಪಿಟಲ್ ಬಿಲ್ ಅಂದ್ರೆ ಬರೀ ಸರ್ಜರಿ ಚಾರ್ಜಸ್ ಮಾತ್ರ ಇರಲ್ಲ, ರೂಮ್ ರೆಂಟ್ ಚಾರ್ಜಸ್ ಮಾತ್ರ ಇರಲ್ಲ. ಈ ಗ್ಲೌಸ್, ಸಿರಿಂಜು, ಪಿ ಕಿಟ್, ಮಾಸ್ಕ್, ಕಾಟನ್, ಟ್ಯೂಬ್ಗಳು, ಡಿಸ್ಇನ್ಫೆಕ್ಟೆಂಟ್, ಸರ್ಜಿಕಲ್ ಐಟಮ್ಸ್, ನೆಬುಲೈಸೇಷನ್ ಕಿಟ್, ಇವೆಲ್ಲ ಬಿಲ್ ಅಲ್ಲಿ ಬರುತ್ತೆ. ಹಾಸ್ಪಿಟಲ್ ಯೂಸ್ ಮಾಡುತ್ತೆ, ಬಟ್ ಇನ್ಶೂರರ್ ಆಫ್ಟನ್ ಆಗಿ ಇದನ್ನ ನಾನ್ ಮೆಡಿಕಲ್ ಐಟಮ್ಸ್ ಅಂತ ಎಕ್ಸ್ಕ್ಲೂಡ್ ಮಾಡ್ಬಿಡ್ತಾರೆ. ಮಂಜು ಕೇಳ್ದ, ಮಗ ಇವೆಲ್ಲ ಎಷ್ಟಾಗುತ್ತೆ ಬ್ರೋ, ನಾನೇ ನನ್ ಕೈಯಾರ ಹಾಕ್ತೀನಿ ಅಂದ. ನಾನ್ ಹೇಳಿದೆ, ಗುರು ಕೆಲವು ಸಲ ಇದು 10-15% ಬರುತ್ತೆ ಫೈನಲ್ ಬಿಲ್ದು. ಸೊ 5 ಲಕ್ಷ ಬಿಲ್ ಅಲ್ಲೇ 50-70 ಸಾವಿರ ನೀನೇ ಕಟ್ಬೇಕಾಗತ್ತೆ ಕನ್ಸ್ಯೂಮೇಬಲ್ ಗೆ ಅಂತ ಸೈಕ್ ಆಗ್ಬಿಟ್ಟ. ಚೀಪ್ ಪ್ಲಾನ್ ಅಲ್ಲಿ ಕನ್ಸ್ಯೂಮೇಬಲ್ ಕವರ್ ಇರೋದೇ ಇಲ್ಲ. ಕ್ಯಾಶ್ಲೆಸ್ ಕ್ಲೇಮ್ ಆದ್ರೂ ಫೈನಲ್ ಡಿಸ್ಚಾರ್ಜ್ ಟೈಮ್ ಅಲ್ಲಿ ಸರ್ ದಿಸ್ ಅಮೌಂಟ್ ಇಸ್ ನಾನ್ ಪೇಯಬಲ್ ಅಂತ ಹೇಳ್ತಾರೆ. ಸೊ ಪಾಲಿಸಿ ತಗೊಳ್ಳುವಾಗ ಕನ್ಸ್ಯೂಮೇಬಲ್ ಕವರ್ ಇನ್ಬಿಲ್ಟ್ ಇದೆಯಾ ಅಂತ ನೋಡು. ಇಲ್ವಾ, ಆಡ್ ಆನ್ ತಗೊಳ್ಳಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಕಮ್ಮಿ ರೇಟಿಗೆ ನಿಮ್ಗೆ ಆಡ್ ಆನ್ ಸಿಗುತ್ತೆ, ಬಟ್ ಫೈನಲ್ ಅಲ್ಲಿ ನೀವು ತುಂಬಾ ಎಫೆಕ್ಟಿವ್ ಆಗಿ ದುಡ್ಡು ಸೇವ್ ಮಾಡಬಹುದು. ಸರಿ, ಫಿಫ್ತ್ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರೆ ರೆಸ್ಟೋರೇಷನ್. ನಾನ್ ಮಂಜುಗೆ ಹೇಳಿದೆ, ಗುರು ಈಗ ಸಪೋಸ್ ನೀನು 10 ಲಕ್ಷದ ಪ್ಲಾನ್ ತಗೊಂಡಿದ್ಯಾ, ಅದರಲ್ಲಿ ನೀನು ನಿಮ್ಮ ಅಪ್ಪ ಅಮ್ಮ ಇದಾರೆ, ಒಂದ್ ಫ್ಯಾಮಿಲಿ ಮೆಂಬರ್ಗೆ 9 ಲಕ್ಷ ಕ್ಲೇಮ್ ಆಯ್ತು ಅನ್ಕೋ. ಆ ವರ್ಷದಲ್ಲಿ ರಿಮೈನಿಂಗ್ ಕವರ್ ಎಷ್ಟಪ್ಪ ಅಂದ್ರೆ 1 ಲಕ್ಷ ಉಳಿತು. ಅದೇ ಇಯರ್ ಅಲ್ಲಿ ಬೇರೆ ಯಾವ್ದೋ ಫ್ಯಾಮಿಲಿ ಮೆಂಬರ್ಗೆ ಎಮರ್ಜೆನ್ಸಿ ಆಯ್ತು ಅನ್ಕೋ. ಅದಕ್ಕೆ ಅವ್ನು ಕೇಳ್ದ ನನ್ಗೆ, ಸೊ ಇನ್ಶೂರೆನ್ಸ್ ಪಾಲಿಸಿ ಮತ್ತೆ ರೀಫಿಲ್ ಆಗಲ್ವಾ ಗುರು? ನಾನ್ ಹೇಳಿದೆ, ಒಳ್ಳೆ ಪ್ಲಾನ್ ಅಲ್ಲಿ ರೆಸ್ಟೋರೇಷನ್ ಇರುತ್ತೆ, ಬಟ್ ನೀನ್ ತಗೊಂಡ್ರೆ ಚೀಪ್ ಪ್ಲಾನ್ ಅಲ್ವಾ, ಅದರಲ್ಲಿ ಇರಲ್ಲ. ಇದ್ರೂ ತುಂಬಾ ಕಂಡೀಷನ್ಸ್ ಇರುತ್ತೆ. ಕೆಲವು ಸಲ ಸೇಮ್ ಇಲ್ನೆಸ್ ಗೆ ಅಪ್ಲೈ ಆಗಲ್ಲ, ರಿಲೇಟೆಡ್ ಇಲ್ನೆಸ್ ಗೆ ಅಪ್ಲೈ ಆಗಲ್ಲ, ಪಾರ್ಷಲ್ ಎಕ್ಸಾಷನ್ ಗೆ ಅಪ್ಲೈ ಆಗಲ್ಲ, ಫಸ್ಟ್ ಕ್ಲೇಮ್ ಗೆ ಅಪ್ಲೈ ಆಗಲ್ಲ. ಸೊ ರೆಸ್ಟೋರೇಷನ್ ಇದೆ ಅಂತ ಬ್ರೋಷರ್ ಅಲ್ಲಿ ನೋಡಿ ಖುಷಿ ಪಡಬೇಡ. ರೆಸ್ಟೋರೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಇಟ್ ಶುಡ್ ಬಿ ಪ್ರಾಕ್ಟಿಕಲ್. ಇಲ್ಲ ಅಂದ್ರೆ ಅದು ಬರೀ ಒಂದು ಪೋಸ್ಟರ್ ಫೀಚರ್, ಮಾರ್ಕೆಟಿಂಗ್ ಫೀಚರ್. ಸರಿ, 6ನೇ ಪಾಯಿಂಟ್ ಬರೋಣ. ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಲಿಮಿಟ್. ಮಂಜುಗೆ ಹೇಳಿದೆ ನಾನು, ಹಾಸ್ಪಿಟಲ್ ಎಕ್ಸ್ಪೆನ್ಸ್ ಅಡ್ಮಿಷನ್ ಡೇ ಇಂದ ಡಿಸ್ಚಾರ್ಜ್ ಡೇ ವರ್ಗೂ ಅಷ್ಟೇ ಅಲ್ಲ ಗುರು. ಅಡ್ಮಿಷನ್ ಮುಂಚೆ ಬ್ಲಡ್ ಟೆಸ್ಟ್, ಸ್ಕ್ಯಾನ್, ಡಾಕ್ಟರ್ ಕನ್ಸಲ್ಟೇಷನ್, ಮೆಡಿಸಿನ್, ಡಯಾಗ್ನೋಸ್ಟಿಕ್ಸ್, ಮಣ್ಣು ಮಸಿ ಇದೆಲ್ಲ ಇರುತ್ತೆ. ಡಿಸ್ಚಾರ್ಜ್ ಆದ್ಮೇಲೆ ಫಾಲೋ ಅಪ್, ಮೆಡಿಸಿನ್, ಫಿಸಿಯೋಥೆರಪಿ, ರಿಪೀಟೆಡ್ ಟೆಸ್ಟ್, ಡ್ರೆಸ್ಸಿಂಗು ಇವೆಲ್ಲ ಇರುತ್ತೆ. ಒಳ್ಳೆ ಪಾಲಿಸಿಲಿ ಏನಪ್ಪಾ ಅಂದ್ರೆ 60 ದಿನ ಹಿಂದೆ ಏನೇನಾಗುತ್ತೆ ಹಾಸ್ಪಿಟಲೈಸೇಷನ್ ಮತ್ತೆ 90 ದಿನ ಆಫ್ಟರ್ ಹಾಸ್ಪಿಟಲೈಸೇಷನ್ ಏನಾಗುತ್ತೆ, ಇವೆಲ್ಲ ಚಾರ್ಜಸ್ ನಿಮ್ ಇನ್ಶೂರೆನ್ಸ್ ಕೊಡುತ್ತೆ. ಕೆಲವು ಪ್ಲಾನ್ ನಲ್ಲಿ ಕೆಲವು ಸಲ ಈ 60-90 ದಿನದ್ದು ಏನ್ ರೇಂಜ್ ಇರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ಚೀಪ್ ಪ್ಲಾನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಇದನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ ಅಥವಾ ಇರೋದೇ ಇಲ್ಲ. ಸೊ ಅವನು ಹೇಳ್ದ, ಬ್ರೋ ಇದು ಚಿಕ್ಕ ಎಕ್ಸ್ಪೆನ್ಸ್ ಅಲ್ವಾ, ನನ್ನ ಹತ್ರ ದುಡ್ಡಿದೆ, ನಾನೇ ಹಾಕ್ತೀನಿ. ಅದಕ್ಕೆ ನಾನು ಹೇಳಿದೆ, ಗುರು MRI, CT ಸ್ಕ್ಯಾನ್, ಬ್ಲಡ್ ವರ್ಕ್ ಇದೆಲ್ಲ ನೋಡಿದ್ರೆ 20-40 ಇಲ್ಲ 60 ಸಾವಿರ ತನಕ ಹೋಗುತ್ತೆ. ಸ್ಪೆಷಲಿ ಸರ್ಜರಿ ಆರ್ ಸೀರಿಯಸ್ ಇಲ್ನೆಸ್ ಕೇಸ್ ಅಲ್ಲಿ ಚೀಪ್ ಪಾಲಿಸಿ ಇದನ್ನ ಕವರ್ ಮಾಡಲ್ಲ. ಅಗೇನ್ ನಿನ್ ಪಾಕೆಟ್ ಇಂದಾನೆ ಹೋಗುತ್ತೆ. ಫ್ರೆಂಡ್ಸ್, ತುಂಬಾ ಕ್ಲಾಸಸ್ ಇದೆ ಇನ್ಶೂರೆನ್ಸ್ ಅಲ್ಲಿ. ನಿಮ್ಗೆ ಒಳ್ಳೆ ಪ್ಲಾನ್ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ನಮ್ಮ ಹತ್ರ ಒಂದು ಫ್ರೀ ಕಾಲ್ ಬುಕ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಫ್ರೀ ಆಗಿ ಅಡ್ವೈಸ್ ಕೊಡ್ತೀವಿ, ನಿಮ್ಗೆ ಪರ್ಚೇಸ್ ಮಾಡಕ್ ಹೆಲ್ಪ್ ಮಾಡ್ತೀವಿ. ಕ್ಲೇಮ್ ಟೈಮ್ ಅಲ್ಲಿ ನಿಮ್ಮ ಪಕ್ಕದಲ್ಲಿ ನಿಂತಿರ್ತೀವಿ. ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸರಿ, ಈಗ 7th ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಲಿಮಿಟೆಡ್ ಹಾಸ್ಪಿಟಲ್ ನೆಟ್ವರ್ಕ್. ನಾನು ಮಂಜುಗೆ ಹೇಳಿದೆ, ಗುರು ನಿನ್ ಪಾಲಿಸಿ ನೆಟ್ವರ್ಕ್ ಹಾಸ್ಪಿಟಲ್ ಲಿಸ್ಟ್ ನೋಡಿದ್ಯಾ? ಅವ್ನು ಹೇಳ್ದ, ಇಲ್ಲ ಗುರು ನೋಡ್ಬೇಕಿತ್ತು ಅವೆಲ್ಲ. ನಾನು ಹೇಳಿದೆ, ಗುರು ಕ್ಯಾಶ್ಲೆಸ್ ಕ್ಲೇಮ್ ಬೇಕು ಅಂದ್ರೆ ನೆಟ್ವರ್ಕ್ ಹಾಸ್ಪಿಟಲ್ ಅಲ್ಲೇ ಸಿಗೋದು. ನಿನ್ ಸಿಟಿಯಲ್ಲಿರೋ ಬೆಸ್ಟ್ ಹಾಸ್ಪಿಟಲ್ ಆ ನೆಟ್ವರ್ಕ್ ಲಿಸ್ಟ್ ಅಲ್ಲಿ ಇದೆಯಾ ನೋಡು. ಅದು ಆ ಲಿಸ್ಟ್ ಅಲ್ಲಿ ಇಲ್ಲ ಅಂತ ಅಂದ್ರೆ ನೀನ್ ಬೇರೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಆಮೇಲೆ ನೀನ್ ಫಸ್ಟ್ ಪೇ ಮಾಡ್ಬೇಕು, ಆಮೇಲೆ ರೀಇಂಬರ್ಸ್ಮೆಂಟ್ ಗೆ ಫೈಲ್ ಮಾಡ್ಬೇಕು. ತಲೆನೋವು ಗುರು. ಎಮರ್ಜೆನ್ಸಿ ಟೈಮ್ ಅಲ್ಲಿ ಯಾರು ರೀಇಂಬರ್ಸ್ಮೆಂಟ್ ಫಾರ್ಮ್ ಫಿಲ್ ಮಾಡಕ್ ರೆಡಿ ಇರ್ತಾರೆ ಹೇಳು? ಫ್ಯಾಮಿಲಿ ಫಸ್ಟ್ ಆಫ್ ಆಲ್ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಸೊ ಪಾಲಿಸಿ ಪರ್ಚೇಸ್ ಮಾಡುವಾಗ ಪ್ಲೀಸ್ ನಿಮ್ ಸಿಟಿಯಲ್ಲಿ, ನಿಮ್ ಏರಿಯಾ ಅಲ್ಲಿ ನಿಮ್ ಪ್ರಿಫರ್ಡ್ ಹಾಸ್ಪಿಟಲ್ ನೆಟ್ವರ್ಕ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿ. ಚೀಪ್ ಪಾಲಿಸಿಯಲ್ಲಿ ನೆಟ್ವರ್ಕ್ ತುಂಬಾ ಲಿಮಿಟೆಡ್ ಇರುತ್ತೆ, ಕವರೇಜ್ ಪೇಪರ್ ಮೇಲೆ ಇರುತ್ತೆ, ಆದ್ರೆ ಪ್ರಾಕ್ಟಿಕಲ್ ಯೂಸ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್. ಸರಿ, 8th ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಪೋರ್ ಕ್ಲೇಮ್ ಎಕ್ಸ್ಪೀರಿಯನ್ಸ್. ನಾನು ಹೇಳಿದೆ ಮಂಜುಗೆ, ಇನ್ಶೂರರ್ ಕ್ವಾಲಿಟಿ ತುಂಬಾ ಮುಖ್ಯ ಗುರು. ಚೀಪ್ ಪ್ಲಾನ್ ಕೊಡೋಕ್ಕೆ ಕಂಪನಿ ಪ್ರೀಮಿಯಂ ಕಮ್ಮಿ ಕಲೆಕ್ಟ್ ಮಾಡುತ್ತೆ. ಪ್ರೀಮಿಯಂ ಕಮ್ಮಿ ಕಲೆಕ್ಟ್ ಮಾಡಿದ್ಮೇಲೆ ಕ್ಲೇಮ್ಸ್ ಮ್ಯಾನೇಜ್ ಮಾಡೋಕ್ಕೆ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಪ್ರೊಸೆಸ್ ಫಾಲೋ ಮಾಡ್ತಾರೆ. ಬೇಕಿಲ್ಲದೆ ಇರೋ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಬೇಡದೇ ಇರೋ ಕ್ವೆರೀಸ್ ಕೇಳ್ತಾರೆ, ಜಾಸ್ತಿ ಡಿಡಕ್ಷನ್ಸ್ ಮಾಡ್ತಾರೆ, ಸ್ಲೋ ಅಪ್ರೂವಲ್ ಕೊಡ್ತಾರೆ, ಕೆಲವು ಸಲ ಹೈ ರಿಜೆಕ್ಷನ್ ರೇಟ್ ಇರುತ್ತೆ. ಎಲ್ಲ ಚೀಪ್ ಇನ್ಶೂರೆನ್ಸ್ ಕಂಪನೀಸ್ ಚೆನ್ನಾಗಿರಲ್ಲ ಅಂತ ಏನಿಲ್ಲ, ಬಟ್ ಲೋ ಪ್ರೀಮಿಯಂ ನೋಡಿ ಅನ್ನೋನ್ ಇನ್ಶೂರರ್ ತಗೊಂಡ್ರೆ ಕ್ಲೇಮ್ ಟೈಮ್ ಅಲ್ಲಿ ಪಕ್ಕ ಕತ್ರಿ ಆಗ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ, ಇನ್ಕರ್ ಕ್ಲೇಮ್ ರೇಷಿಯೋ, ಕಂಪ್ಲೇಂಟ್ ವಾಲ್ಯೂಮ್, ನೆಟ್ವರ್ಕ್ ಹಾಸ್ಪಿಟಲ್, ಸರ್ವಿಸ್ ರೆಪ್ಯುಟೇಷನ್ ಇವೆಲ್ಲ ನೋಡ್ಬೇಕು. ಸೊ ಅವನು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟ ಗುರು. ಅವಾಗ ನಂಗೆ ಕೇಳ್ದ, ಸೊ ಬ್ರೋ ಚೀಪ್ ಪ್ಲಾನ್ ತಗೊಳೋದ್ ಬೇಡ ಅಂದ್ರೆ ಎಕ್ಸ್ಪೆನ್ಸಿವ್ ಪ್ಲಾನ್ ತಗೋಬೇಕಾ? ನಾನು ಹೇಳಿದೆ, ಗುರು ಕೇಳಿಸ್ಕೊ, ಪಾಯಿಂಟ್ ಅದಲ್ಲ. ಎಕ್ಸ್ಪೆನ್ಸಿವ್ ಪ್ಲಾನ್ ಅಂದ್ರೆ ಆಟೋಮ್ಯಾಟಿಕ್ಲಿ ಅದು ನಿಂಗೆ ಕ್ಲೇಮ್ ಕೊಡುತ್ತೆ ಅಂತ ಇಲ್ಲ, ಚೀಪ್ ಪ್ಲಾನ್ ತಗೊಂಡ್ರೆ ಅದು ಬೇಕಾರಾಗಿರುತ್ತೆ ಅಂತಾನು ಇಲ್ಲ. ಅಫೋರ್ಡೆಬಲ್ ಪ್ಲಾನ್ ತಗೊಳ್ಳಿ, ಕಾಂಪ್ರಮೈಸ್ ಮಾಡ್ಕೋಬೇಡಿ. ಅಫೋರ್ಡೆಬಲ್ ಪ್ಲಾನ್ ಅಂದ್ರೆ ಪ್ರೀಮಿಯಮ್ ನಿಮ್ ಬಜೆಟ್ಗೆ ಫಿಟ್ ಆಗುತ್ತೆ, ಬಟ್ ಕವರೇಜ್ ಕ್ಲೇಮ್ ಕ್ಲೀನ್ ಇರುತ್ತೆ. ನೋ ಅನ್ನೆಸೆಸರಿ ಕೋಪೆ, ಯಾವ್ದು ಡಿಸೀಸ್ ವೈಸ್ ಸಬ್ಲಿಮಿಟ್ ಇರಲ್ಲ, ರೂಮ್
ರೆಂಟ್ ರಿಸ್ಟ್ರಿಕ್ಷನ್ ಇರಲ್ಲ, ರೆಸ್ಟರೇಷನ್ ಯೂಸಬಲ್ ಇರುತ್ತೆ, ವೇಟಿಂಗ್ ಪೀರಿಯಡ್ ರೀಸನಬಲ್ ಇರುತ್ತೆ, ನೆಟ್ವರ್ಕ್ ಹಾಸ್ಪಿಟಲ್ ಸ್ಟ್ರಾಂಗ್ ಇರುತ್ತೆ, ಕ್ಲೇಮ್ ಪ್ರೊಸೆಸ್ ಡಿಸೆಂಟ್ ಆಗಿರುತ್ತೆ. ಈಗ ನೀವು ಯೋಚನೆ ಮಾಡ್ತಿರ್ಬೋದು ಎಷ್ಟಿರುತ್ತಪ್ಪ ಪ್ರೀಮಿಯಮ್. ನೋಡಿ, ನಾನು ಸ್ಕ್ರೀನಲ್ಲಿ ಒಂದು ಪ್ರೀಮಿಯಂ ಹಾಕ್ತೀನಿ ಚಾರ್ಟು, ಅದು ನೋಡ್ಕೊ ಬನ್ನಿ, ನಿಮಗೆ ಗೊತ್ತಾಗತ್ತೆ. ಆ್ಯಂಡ್ ನಿಮಗೆ ಒಳ್ಳೆ ಪಾಲಿಸಿ ಬೇಕಾ, ನಾನು ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ಟಾಪ್ 5 ಹೆಲ್ತ್ ಇನ್ಶೂರೆನ್ಸ್ ಇನ್ 2026. ನಾ ಇಲ್ಲಿ ಲಿಂಕ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ನೋಡ್ಕೊ ಬನ್ನಿ. ಸರಿ, ಇವ್ರು ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ. ಹೆಲ್ತ್ ಇನ್ಶೂರೆನ್ಸ್ ನ ಫೋನ್ ಕವರ್ ತರ ಪ್ಲೀಸ್ ಟ್ರೀಟ್ ಮಾಡಬೇಡಿ. ಲೋ ಟು ಹೈ ಸಾರ್ಟ್ ಮಾಡಿ ಚೀಪೆಸ್ಟ್ ಬೈ ಮಾಡೋದು ಅಮೆಝಾನ್ ಅಲ್ಲಿ ಓಕೆ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಪ್ಲೀಸ್ ಅದ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇದು ನಿಮ್ ಫ್ಯಾಮಿಲಿ ಹಾಸ್ಪಿಟಲ್ ಬಿಲ್ ಡಿಸೈಡ್ ಮಾಡುತ್ತೆ. ನಿಮ್ ಸ್ಟ್ರೆಸ್ ಟೈಮ್ ಅಲ್ಲಿ ನಿಮ್ ಪಾಲಿಸಿ ನಿಮ್ಗೆ ಸಪೋರ್ಟ್ ಮಾಡಬೇಕು, ನಿಮ್ಗೆ ಸೈಕ್ ಮಾಡಬಾರ್ದು. ಸೊ ಮಂಜುಗೆ ನಾನು ಫೈನಲ್ ಆಗಿ ಏನ್ ಹೇಳಿದೆ ಅಂದ್ರೆ, ಗುರು ನೀನ್ 3,000 ಸೇವ್ ಮಾಡಿದ್ಯಾ, ಗುಡ್. ಬಟ್ ಇಫ್ ಪಾಲಿಸಿಯಲ್ಲಿ ಕೋಪೆ ಇದ್ರೆ, ರೂಮ್ ರೆಂಟ್ ಲಿಮಿಟ್ ಇದ್ರೆ, ಕನ್ಸ್ಯೂಮೇಬಲ್ಸ್ ಇದ್ರೆ, ನೀನ್ ಇನ್ಶೂರೆನ್ಸ್ ತಗೊಂಡು ವೇಸ್ಟ್ ಗುರು. ಸೊ ಯಾವುದೇ ಪಾಲಿಸಿ ತಗೊಳ್ಳಿ, ಡಿಟ್ಟೋ ಇಂದ ತಗೊಳ್ಳಿ, ಹೊರಗಡೆಯಿಂದ ತಗೊಳ್ಳಿ, ಏಜೆಂಟ್ ಇಂದ ತಗೊಳ್ಳಿ, ಆನ್ಲೈನ್ ಇಂದ ತಗೊಳ್ಳಿ, ಬಟ್ ಈ ವಿಷಯಗಳನ್ನ ಪ್ಲೀಸ್ ಚೆಕ್ ಮಾಡಿ. ಕೋಪೆ ಇದೆಯಾ, ರೂಮ್ ರೆಂಟ್ ಇದೆಯಾ, ಡಿಸೀಸ್ ವೈಸ್ ಸಬ್ಲಿಮಿಟ್ ಇದೆಯಾ, ಡಿಡಕ್ಟಬಲ್ ಇದೆಯಾ, ಕನ್ಸ್ಯೂಮೇಬಲ್ ಕವರ್ ಇದೆಯಾ, ರೆಸ್ಟರೇಷನ್ ಹೇಗೆ ವರ್ಕ್ ಆಗುತ್ತೆ, ವೇಟಿಂಗ್ ಪೀರಿಯಡ್ಸ್ ಎಷ್ಟು, ಪ್ರೀ ಅಂಡ್ ಪೋಸ್ಟ್ ಆಪರೇಷನ್ ಕವರ್ ಎಷ್ಟು, ನಿಮ್ಮ ಪ್ರಿಫರ್ಡ್ ಹಾಸ್ಪಿಟಲ್ ನೆಟ್ವರ್ಕ್ ಅಲ್ಲಿ ಇದೆಯಾ, ಇನ್ಶೂರರ್ ಎಷ್ಟು ಕ್ಲೇಮ್ ನ ಆಕ್ಸೆಪ್ಟ್ ಮಾಡ್ತಿದ್ದಾರೆ, ರಿಜೆಕ್ಟ್ ಮಾಡ್ತಿದ್ದಾರೆ, ಇವೆಲ್ಲಾನು ನೀವು ಚೆಕ್ ಮಾಡಬೇಕು. ಲಿಸ್ಟ್ ಇನ್ನೂ ತುಂಬಾ ಇದೆ, ಆದ್ರೆ ಇದು ಮೇಜರ್. ಈ ಕ್ವೆಶ್ಚನ್ಸ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಪಾಲಿಸಿ ತಗೋಬೇಡ, ಅಟ್ ಲೀಸ್ಟ್ ಪಾಸ್ ಮಾಡಿ ಕ್ಲಾರಿಟಿ ತಗೊಳ್ಳಿ. ಅಂಡ್ ನಿಮ್ಗೆ ಇವೆಲ್ಲ ಚೆಕ್ ಮಾಡೋದು ಹೆಡೇಕ್ ಅಂದ್ರೆ ನೋ ಪ್ರಾಬ್ಲಮ್, ಡಿಟ್ಟೋ ಅಡ್ವೈಸರ್ಸ್ ಜೊತೆ ಫ್ರೀ ಆಗಿ ಕನ್ನಡದಲ್ಲಿ ಒಂದು ಕಾಲ್ ಬುಕ್ ಮಾಡ್ಕೊಳ್ಳಿ. ನಮ್ ಐಡಿಯಾ ಸರ್ಟಿಫೈಡ್ ಅಡ್ವೈಸರ್ಸ್ ನಿಮ್ ಪ್ರೊಫೈಲ್ ಕೇಳಿ, ಪ್ಲಾನ್ಸ್ ಕಂಪೇರ್ ಮಾಡಿ, ಕ್ಲಾಸಸ್ ಎಕ್ಸ್ಪ್ಲೈನ್ ಮಾಡಿ, ಯಾವ ಪ್ಲಾನ್ ನಿಮ್ಗೆ ಫಿಟ್ ಆಗುತ್ತೆ ಅಂತ ಹೇಳ್ತಾರೆ. ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ವಿಡಿಯೋ ಯೂಸ್ಫುಲ್ ಅನ್ಸಿದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರಿ, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿನ ತನಕ ಹ್ಯಾಪಿ ಇನ್ಶೂರೆನ್ಸ್ ಹಂಟಿಂಗ್.